ನಮಸ್ತೆ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ನಾವು ಬಂದಿರುವಂಥದ್ದು ಫರಂಗಿಪೇಟೆಯಲ್ಲಿರುವಂತಹ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ. ಸುಮಾರು 44 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ ಹಾಗೂ ಕಷ್ಟ ಎಂದು ಬಂದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವ ಶಕ್ತಿ ಆಂಜನೇಯ ಇಲ್ಲಿ ನೆಲೆಯಾಗಿರುವಂಥದ್ದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗುವ ಸಂದರ್ಭದಲ್ಲಿ ಫರಂಗಿಪೇಟೆಯಲ್ಲಿ ಆಂಜನೇಯನ ಪ್ರತಿಷ್ಠೆಯಾಗಿರುವಂಥದ್ದು ಇಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಫರಂಗಿಪೇಟೆಯಲ್ಲಿ ನೆಲೆಯಾಗಿರುವಂಥ ಆಂಜನೇಯನ ಮಹಿಮೆಯನ್ನು ತಿಳ್ಕೊಂಡು ಬರೋಣ. ನಲವತ್ನಾಲ್ಕು ವರ್ಷಗಳ ಇತಿಹಾಸದ ಫರಂಗಿಪೇಟೆ ಶ್ರೀ ಆಂಜನೇಯ ದೇವಸ್ಥಾನ ಭಕ್ತಿ, ಶಕ್ತಿ ಮತ್ತು ಸೇವೆಯ ಸಂಗಮ. ಕಡಲ ಅಲೆಗಳನ್ನಾದ ಸಸ್ಯ ಶ್ಯಾಮಲ ಪ್ರಕೃತಿಯ ಸಮೃದ್ಧಿ, ಆಚಾರ ವಿಚಾರಗಳ ಸುಗಂಧ, ಭವ್ಯ ಸಂಸ್ಕೃತಿಯ ವೈಭವ, ಧಾರ್ಮಿಕ ನಂಬಿಕೆಗಳ ಆಳ ಹಾಗೂ ವೈದಿಕ ಪರಂಪರೆಯ ದಿವ್ಯ ಅನುಭೂತಿ ಒಂದೇ ನೆಲದಲ್ಲಿ ಸಿಗುವುದಾದರೆ ಅದು ಪರಶುರಾಮ ಸೃಷ್ಟಿಯೆಂದೇ ಪ್ರಸಿದ್ಧಿ ಪಡೆದ ಪವಿತ್ರ ತುಳುನಾಡಿನಲ್ಲಿ ಮಾತ್ರ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ಅಲೆಗಳು ಜೀವನದ ಲಯವನ್ನ ಹಾಡುತ್ತಿದ್ರೆ, ಪೂರ್ವಕ್ಕೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಪ್ರಕೃತಿಯ ವೈಭವವನ್ನ ಅನಾವರಣಗೊಳಿಸುತ್ತವೆ. ನದಿಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ದಟ್ಟ ಕಾಡುಗಳು ಹಾಗೂ ಸಮೃದ್ಧ ಕೃಷಿ ಈ ನೆಲದ ಜೀವನಾಡಿಯಾಗಿವೆ. ತುಳುನಾಡು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಹಾಗೂ ಜನಪದ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಕಂಬಳದ ರೋಚಕ ಓಟ, ಯಕ್ಷಗಾನದ ಕಲಾವೈಭವ, ಭೂತಾರಾಧನೆಯ ದೈವಿಕ ಸಂಪ್ರದಾಯ, ನಾಗಾರಾಧನೆಯ ನಂಬಿಕೆ, ಕೋಲ ನೇಮಗಳ ಆಧ್ಯಾತ್ಮಿಕ ವೈಶಿಷ್ಟ್ಯಗಳು ಈ ನೆಲದ ಅನನ್ಯತೆಯನ್ನ ಜಗತ್ತಿಗೆ ಪರಿಚಯಿಸಿವೆ. ಇದೇ ಪುಣ್ಯ ಭೂಮಿಯಲ್ಲಿ ಅನೇಕ ದೇವಾಲಯಗಳು ಮತ್ತು ದೈವಸ್ಥಾನಗಳು ಭಕ್ತರ ಬದುಕಿಗೆ ಆಶ್ರಯವಾಗಿ ನಿಂತಿದೆ. ಧರ್ಮದಲ್ಲಿ ಶಕ್ತಿ, ಭಕ್ತಿ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿ ಆರಾಧಿಸಲ್ಪಡುವ ಶ್ರೀ ಆಂಜನೇಯ ಸ್ವಾಮಿ ತುಳುನಾಡಿನಲ್ಲಿಯೂ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಫರಂಗಿಪೇಟೆಯ ವಿಜಯನಗರದಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನವು ಇಂದು ಭಕ್ತರ ಅಪಾರ ನಂಬಿಕೆಯ ಕೇಂದ್ರವಾಗಿ ಬೆಳಗುತ್ತಿದೆ. ಸುಮಾರು 44 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪುಣ್ಯಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂದು ಭವ್ಯವಾಗಿ ಕಂಗೊಳಿಸುತ್ತಿರುವ ಈ ದೇವಸ್ಥಾನದ ಆರಂಭ ಅತ್ಯಂತ ಸರಳವಾಗಿತ್ತು. 1982-83ರಲ್ಲಿ ಸ್ಥಳೀಯ ಯುವಕರು ವಿಜಯ ಯೂತ್ ಕ್ಲಬ್ ಆಶ್ರಯದಲ್ಲಿ ಸಣ್ಣ ಜೋಪಡಿಯಲ್ಲಿ ವ್ಯಾಯಾಮ ಶಾಲೆಯನ್ನ ಆರಂಭಿಸಿದ್ರು. ದೈಹಿಕ ಸದೃಢತೆ ಹಾಗೂ ಶಿಸ್ತಿನ ಜೊತೆಗೆ ಆಧ್ಯಾತ್ಮಿಕತೆಯನ್ನ ಬೆಳೆಸುವ ಉದ್ದೇಶದಿಂದ ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನ ಇಟ್ಟು ಪ್ರತಿ ಗುರುವಾರ ಪೂಜೆ ಸಲ್ಲಿಸಲಾಗ್ತಾ ಇತ್ತು. ವ್ಯಾಯಾಮದೊಂದಿಗೆ ಭಕ್ತಿಯು ಬೆಸೆದುಕೊಂಡ ಈ ಪ್ರಯತ್ನ ಕ್ರಮೇಣ ಊರಿನ ಜನರ ಮನಸ್ಸನ್ನ ಗೆದ್ದಿತು. ಬಳಿಕ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ, ಸತ್ಯನಾರಾಯಣ ಪೂಜೆ, ಅನ್ನ ಸಂತರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ಹರಿ ಓಂ. ನಾನು ಕರುಣಾಕರ ಕೊಟ್ಟಾರಿ ಬಣ್ಣದು ಶ್ರೀ ಆಂಜನೇಯ ದೇವಸ್ಥಾನದ ಕಾರ್ಯದರ್ಶಿ. ನಮ್ಮ ಈ ದೇವಸ್ಥಾನ ಸಾಧಾರಣ 44 ವರ್ಷದ ನೆಟನೆ ಊರ್ದ ಗ್ರಾಮಸ್ಥರು ಮಾತ್ರ ಸೇರಿದೊಂಜಿ ವ್ಯಾಯಾಮ ಶಾಲೆದ ಮುಖಾಂತರ ನೆತ್ತ ಬರಿಟ್ಟೆ ಒಂಜಿ ವ್ಯಾಯಾಮ ಶಾಲೆ ಕಟ್ಟದು, ಮೊಲಿತ ವ್ಯಾಯಾಮ ಶಾಲೆ ಕಟ್ಟದು, ಐದು ಬೊಕ್ಕ ಓಡುದ ವ್ಯಾಯಾಮ ಶಾಲೆ ಅದು, ಐದು ಬೊಕ್ಕ ಕಾಂಕ್ರೀಟ್ದ ವ್ಯಾಯಾಮ ಶಾಲೆ ಅದು. ಅವಳು ಮೂರ್ತಿ ಪ್ರತಿಷ್ಠಾಪನೆ ಮಲ್ತಿ ಬೊಕ್ಕ ಕರಿನ ನಮ್ಮ ಅಯೋಧ್ಯೆ ಶ್ರೀರಾಮ ಮಂದಿರ ಆಯ್ನ ಅವೇ ದಿನೊಟ್ಟು ಮೂಲು ಶ್ರೀ ಆಂಜನೇಯ ದೇವರನಲ ದೇವಸ್ಥಾನ ಪ್ರತಿಷ್ಠೆ ಆತನು ಪರಮ ಪೂಜ್ಯ ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದೇರ್ನ ದಿವ್ಯ ಹಸ್ತೋಡು ದೇವರನ್ನ ಪ್ರತಿಷ್ಠೆ ಮಾಡಿ ಜನವರಿ 26, 2024 ಬ್ರಹ್ಮಕಲಶ ಮೂಲ ನೆರವೇರಿಂಡು. ನೇಕೆ ಪರಮ ಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮಿಗಳನ್ನ ಶುಭಾಶೀರ್ವಾದಗಳು 6 ಡಿಸೆಂಬರ್ 25 1 ವರ್ಷದ 2022 ಡಿಸೆಂಬರ್ ಕೆಸರು ಕಲ್ಲು ಪಾರ್ದು ಶಂಕುಸ್ಥಾಪನೆ ಮಾಡ್ತದೆ. ಕೇವಲ 1 ವರ್ಷಡು ಈತ ಮಲ್ಲ ದೇವಸ್ಥಾನ ನಿರ್ಮಾಣ ಆಂಡು. ಈ ದೇವಸ್ಥಾನಗೂ ಸಾಧಾರಣ ಮೂಲತಃ ಆಜಿ ಗ್ರಾಮ ಅರ್ಕುಲ ಪುದು ಕೊಡ್ಮಾನ್ ಮೇರಮಜಾಲ್ ಕಲ್ಲಿಗೆ ఒక 90 ಇಂಚಿನ ಸುತ್ತಮುತ್ತದ ಆಜಿ ಗ್ರಾಮದ ಸರ್ವ ಭಕ್ತಾದಿಲೇನ ಸಹಕಾರೋಡ್ಲ ఒక ಅನೇಕ ಭಕ್ತಾದಿಲೇನ ಸಹಕಾರೋಡು ಈ ಒಂಜಿ ದಿವ್ಯ ಮಂದಿರ ಪ್ರತಿಷ್ಠಾಪನೆ ಅಂಡು. ನೇಕ್ ವಿಶೇಷವಾದ ನಮ್ಮ ಅಧ್ಯಕ್ಷರಾದ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಅಜಿತ್ ಚೌಟ ದೇವಸ್ಯ ಮೇರ್ನ ನೇತೃತ್ವಡು ನಿರ್ಮಾಣ ಆತಂದು. ಅದೇ ರೀತಿ ಬರ್ಕೆ ಉಮೇಶ್ ಶೆಟ್ರ್ ನೇತ ಕಾರ್ಯದರ್ಶಿ ಅದು ವಿಶೇಷ ರೀತಿಯ ಮುತುವರ್ಜಿ ದೇತೊಂದು ಕೇವಲ 1 ವರ್ಷಡು ಈ ದೇವಸ್ಥಾನ ನಿರ್ಮಾಣ ಆಂಡು. ಅದೇ ರೀತಿ ಕರಿನ 2 ವರ್ಷದ ಮೂಲು 1 ವರ್ಷದ ಉಲಾಯ್ಡ್ ನಿರ್ಮಾಣ ಅದು ಅಯೋಧ್ಯದ ಶ್ರೀರಾಮಚಂದ್ರ ಪ್ರಭುನ ದೇವಸ್ಥಾನದ ಪ್ರತಿಷ್ಠೆದ ದಿನತಾನೇ ಮೂಲ ನಮ್ಮ ದೇವಸ್ಥಾನದ ಆಂಜನೇಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ಅಂಡು. ಗ್ರಾಮಸ್ಥರು, ದಾನಿಗಳು ಮತ್ತು ಭಕ್ತರ ಸಹಕಾರದಿಂದ ವ್ಯಾಯಾಮ ಶಾಲೆಯು ದೇವಸ್ಥಾನವಾಗಿ ರೂಪುಗೊಂಡಿತು. ಭಕ್ತರ ನಿರಂತರ ಸಹಕಾರ ಮತ್ತು ಸೇವಾ ಮನೋಭಾವದಿಂದ ಈ ಕ್ಷೇತ್ರವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇಂದಿನ ಭವ್ಯ ರೂಪವನ್ನ ಪಡೆದುಕೊಂಡಿದೆ. 2022 ಡಿಸೆಂಬರ್ 25ರಂದು ಪರಮ ಪೂಜ್ಯ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಹಸ್ತದಿಂದ ನೂತನ ದೇವಾಲಯದ ಶಿಲಾನ್ಯಾಸ ನೆರವೇರಿತು. ಭಕ್ತರ ಅಪಾರ ಸಹಕಾರ, ದಾನಿಗಳ ಉದಾರ ಕೊಡುಗೆ ಹಾಗೂ ಸಮಿತಿಯ ಪರಿಶ್ರಮದಿಂದ ಕೇವಲ 1 ವರ್ಷದೊಳಗೆ ಸುಂದರ ಹಾಗೂ ಭವ್ಯ ದೇವಾಲಯ ನಿರ್ಮಾಣಗೊಂಡಿರುವುದು ಈ ಕ್ಷೇತ್ರದ ವಿಶೇಷ ಸಾಧನೆಯಾಗಿದೆ. ಈ ದೇವಸ್ಥಾನದ ಇತಿಹಾಸದಲ್ಲಿ ಮತ್ತೊಂದು ಅಪೂರ್ವ ಯೋಗವೆಂದರೆ 2024 ಜನವರಿ 22ರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಡೆದ ಅದೇ ಶುಭ ದಿನದಲ್ಲಿ ಫರಂಗಿಪೇಟೆಯ ಈ ದೇವಸ್ಥಾನದಲ್ಲಿಯೂ ನೂತನ ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವು ಪರಮ ಪೂಜ್ಯ ಈಶಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಈ ಐತಿಹಾಸಿಕ ಕ್ಷಣವು ದೇವಸ್ಥಾನದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ದಾಖಲಾಗಿದೆ.
ವಿಶೇಷವಾದ ನಿತ್ಯ ಅನೇಕ ಭಕ್ತಾದಿಗಳು ಮೊದಲು ಬರ್ತದು ಅಕ್ಲ ಇಷ್ಟಾರ್ಥಗಳನ್ನು ನೆರವೇರಿಸೋನು ಪೋಪಿರು ಕಷ್ಟ ಕಾರ್ಪಣ್ಯಗಳನ್ನು ಪರ ಪಂಡದು ಮೊದಲು ಅಕಲ್ನ ಭಕ್ತಿರ ಹತ್ರ ದೇವರನ ಅನುಗ್ರಹ ಪ್ರಾಪ್ತಿಯ ಒಂದುಂಡು ವಿಶೇಷ ರೀತಿಯಲ್ಲಿ ಮುರಳಿ ಭಟ್ ಕಲ್ಲತಡಮೆ ಮೇರ್ನ ಪ್ರಧಾನ ಅರ್ಚಕತ್ವಡು ಅನೇಕ ರೀತಿಯ ಪೂಜೆ ಪುರಸ್ಕಾರ ಪೂರ ನಡ್ತೊಂದುಂಡು ನಮ್ಮ ಪ್ರತಿ ವರ್ಷ ದಂಚನೆ ಮೊಸರು ಕುಡಿಕೆ ಉತ್ಸವ ಗಣೇಶ ಚತುರ್ಥಿ ಬೊಕ್ಕ ನವರಾತ್ರಿ ಉತ್ಸವಡು ಆಯುಧ ಪೂಜೆ ಉತ್ಸವ ಬೊಕ್ಕ ದೀಪೋತ್ಸವ ಬೊಕ್ಕ ಪ್ರತಿಷ್ಠಾ ವರ್ಧಂತಿ ದಿವನ ಹನುಮ ಜಯಂತಿ ಇಂಚ ಅನೇಕ ರೀತಿಯ ಧಾರ್ಮಿಕ ವಿಧಿವಿಧಾನ ವಿಶೇಷ ರೀತಿಯಲ್ಲಿ ನಡ್ತೊಂದು ಬರೋದುಂಡು ಅದಕ್ಕೆ ಪೂರ ಮಾತಾ ಗ್ರಾಮಸ್ಥರೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊರೊಂದುಲ್ಲೇರು. ದೇವಸ್ಥಾನದಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತಿದ್ದು, ಪ್ರತಿ ಗುರುವಾರ ವಿಶೇಷ ಅಲಂಕಾರ ಪೂಜೆ, ಪ್ರತಿ ಶನಿವಾರ ಅನ್ನ ಸಂತರ್ಪಣೆ, ಸಂಕಷ್ಟಿ ದಿನ ಗಣಹೋಮ, ಅಮಾವಾಸ್ಯೆಯಂದು ಶನಿ ಪೂಜೆ ಹಾಗೂ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರುತ್ತಿವೆ. ಪ್ರತಿ ಶನಿವಾರ 500ಕ್ಕೂ ಅಧಿಕ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಗ್ತಾ ಇದ್ದು, ಅನ್ನದಾನದ ಸೇವೆ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದೆ. ಪ್ರತಿಷ್ಠಾ ವರ್ಧಂತಿ, ಹನುಮ ಜಯಂತಿ, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ, ಗಣೇಶ ಚತುರ್ಥಿ, ನವರಾತ್ರಿ, ಆಯುಧ ಪೂಜೆ ಹಾಗೂ ದೀಪೋತ್ಸವ ಸೇರಿದಂತೆ ವರ್ಷಪೂರ್ತಿ ನಡೆಯುವ ವಿವಿಧ ಧಾರ್ಮಿಕ ಉತ್ಸವಗಳು ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತವೆ. ವಿಶೇಷವಾಗಿ ಕಳೆದ 43 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಈ ಭಾಗದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿ ಬೆಳೆದಿದೆ. ಕಳೆದ 2 ವರ್ಷದಿಂದ ಅಂಜನಾದೇವಿ ಮಾತೃ ಮಂಡಳಿಯದ ಅಧ್ಯಕ್ಷೆ ಅದು ಕಾರ್ಯನಿರ್ವಹಿಸುವ ಒಂದು ಪುನಃ ಈ ಒಂದು ಸಂದರ್ಭಡು ಹಿಂಗೆಲ್ಲ ಅಂಜನಾದೇವಿ ಮಾತೃ ಮಂಡಳಿಗೆ ಈ ಆಡಳಿತ ಮಂಡಳಿದ ದೇವಸ್ಥಾನದ ಆಡಳಿತ ಮಂಡಳಿ ಪೂರ್ಣ ಸಹಕಾರ ಕೊಡ್ತು. ಇಂಗಲು ಒಂಜಿ ಕಾರ್ಯಕ್ರಮ ಮನ್ಪನಗಲ ಪೂರ್ಣ ಸಹಕಾರ ಈ ದೇವಸ್ಥಾನದ ಎಂಕ್ಲೆಗೊಂಡು ಅಂಚನೆ ನಮ್ಮ ಮಹಿಳಾ ಮಂಡಳಿದ ಸದಸ್ಯರು ಪ್ರತಿ ಶನಿವಾರ ಬರ್ತದೆ ಬೇತೆ ಬೇತೆ ಕಡೆ ಊರ್ದ ಬೇತೆ ಬೇತೆ ಮಹಿಳಾ ಮಂಡಳಿದ ಸದಸ್ಯರು ಬತ್ತುವುದು ಬಲಸುನ ಕಾರ್ಯಕ್ರಮ ಎಲ್ಲ ಮಂತೊಂದುಲ್ಲೇರು ಅಂಚನೆ ಪ್ರತಿ ಗುರುವಾರ ಮೂಲು ಸಂಧ್ಯಾ ಭಜನೆ ಎಲ್ಲ ಬೇತೆ ಬೇತೆ ಊರ್ದ ಬೇತೆ ಬೇತೆ ಟೀಮ್ದ ಕುಲ್ಬತ್ತದ ಮೂಲು ನೆರವೇರಿಸಾವುದುಲ್ಲೇರು. ಅದೇ ರೀತಿ ಬಾಲಗೋಕುಲ ಪೊರ್ಲು ನಡ್ತೊಂದುಂಡು ಅದಕ್ಕೆ ಪೂರ ಸಹಕಾರ ಹಿಂಗೆಲ್ಲ ಮಾತೃ ಮಂಡಳಿದ ಪ್ರತಿ ಒಂಜಿ ಸದಸ್ಯರು ಸಹಕಾರ ಕೊರೊಂದುಲ್ಲೇರು. ದೇವಸ್ಥಾನದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಜನಾದೇವಿ ಮಾತೃ ಮಂಡಳಿ ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾತ್ರವಹಿಸ್ತಾ ಇವೆ. ಅಧ್ಯಕ್ಷೆ ಭುವನೇಶ್ವರಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರತಿ ಶನಿವಾರ ಭಜನೆ, ಗುರುವಾರ ಸಂಧ್ಯಾ ಭಜನೆ, ಮಹಿಳೆಯರ ಧಾರ್ಮಿಕ ಕಾರ್ಯಕ್ರಮಗಳು, ಮಕ್ಕಳಿಗಾಗಿ ಬಾಲಗೋಕುಲ, ಯೋಗ ತರಬೇತಿ ಹಾಗೂ ವ್ಯಕ್ತಿತ್ವ ವಿಕಸನ ಶಿಬಿರಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಹಯೋಗದಲ್ಲಿ ಪ್ರತಿದಿನ ಯೋಗ ತರಬೇತಿ ಹಾಗೂ ಪ್ರತಿ ಭಾನುವಾರ ಬಾಲಗೋಕುಲ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಸುಮಾರು 50ರಿಂದ 60 ಮಕ್ಕಳು ಇಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ನೈತಿಕ ಶಿಕ್ಷಣವನ್ನ ಪಡೆದು ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅರಿಯುತ್ತಿದ್ದಾರೆ. ಮಾತರಿಗಳ ನಮಸ್ಕಾರ. ಶ್ರೀ ಆಂಜನೇಯ ದೇವಸ್ಥಾನ ವಿಜಯನಗರ ಫರಂಗಿಪೇಟೆ. ಶ್ರೀ ಆಂಜನೇಯ ದೇವಸ್ಥಾನಡಿ ನಮ್ಮ ಸಾಧಾರಣ
44 ವರ್ಷದ ಈ ಒಂಜಿ ದೇವಸ್ಥಾನ ನಡತೊಂದುಂಡು. ಅಂಚನೆ 2 ವರ್ಷದ ನಮ್ಮ ಆಂಜನೇಯನ ಭವ್ಯ ದೇವಸ್ಥಾನ ಮಲ್ತದು ಶ್ರೀ ಆಂಜನೇಯ ಸ್ವಾಮಿಗೆ ತ್ರಿಕಾಲ ಪೂಜೆಲ ನಡತೊಂದುಂಡು. ಅಂಚನೆ ವಿಶೇಷವಾದ ಈ ಒಂಜಿ ಆಂಜನೇಯ ದೇವಸ್ಥಾನಡ್ ಕೆಲವಾತು ಸೇವೆಲ್ಲ ಶ್ರೀ ಆಂಜನೇಯ ಸ್ವಾಮಿಗೆ ನಡತೊಂದುಂಡು. ವಿಶೇಷವಾದ ಮಾತೆರೆಗ್ಲ ಗೊತ್ತಿಪ್ಪುದಾದ ಪಂದಾಂಡ ಇತ್ತೆ ಆತೇನೆ ಸೋಷಲ್ ಮೀಡಿಯಾಡ್ ಮಾತ ಅಂದು ವಿಡಿಯೋ ತೂದಿಪ್ಪರು ದಾದ ಪಂದಾಂಡ ಆಂಜನೇಯ ಸ್ವಾಮಿನ ಪವಾಡ ಅವೇತೋ ಆತಡು ಒಂಜಿ ಕನನೀರು ಬತ್ತದ ಮೂಲು ನಟ್ಟೇರಿಂದಾಂಡ ಅವು ಇನೀರ್ದು ಎಲ್ಲೆಗೆ ಆಪುನ ಒಂಜಿ ನಮ್ಮ ಕೆಲವೊಂಜಿ ಸಾಕ್ಷಿ ನಮ್ಮ ತೂತ ಅಂಚೆನೆ ಆಂಜನೇಯ ಸ್ವಾಮಿಯ ಏರು ಮೂಲು ಭಕ್ತಿ ಪೂರ್ವಕವಾದ ನಟ್ಟದು ಪೋಪೆರ ಇನಿಮುಟ್ಟ ನಮ್ಮ ಆಂಜನೇಯ ಸ್ವಾಮಿ ಕೈ ಬಿಡ್ತು ಜೇರಿ ಅಕುಲು ಎನ್ನು ದಿನ ಬೇಲೆ ಆತುಂಡು ಅಂಚಿನ ಅವೇತು ಎಕ್ಸಾಂಪಲ್ ಉಂಡು ನಮ್ಮ ಮಾತ ಪನಿಯರೆ ಪೋಂಡ ಐಕ್ ಮಸ್ತ್ ಸಮಯ ಬೋಡು ಅಂಚನೆ ಆಂಜನೇಯ ಸ್ವಾಮಿಯ ಏರು ಭಕ್ತಿ ಪೂರ್ವಕವಾದ ಮೂಲ ಬತ್ತದ ಅಡ್ಡ ಬೂರ್ವೇರ ಅಕ್ಲಿಗೆ ಇನಿಮುಟ ಆಂಜನೇಯ ಸ್ವಾಮಿ ಕೈ ಬಿಡ್ದು ಪಾಡ್ದು ಜೇರಿ ಅಂಚನೆ ಕ್ಷೇತ್ರದ ಅವೇತೋ ಸೇವೆಲು ಮಾತ ನಡಪುಂಡು ದಿನನಿತ್ಯ ಅಂಚನೆ ಗುರುವಾರದ ದಿನತ್ತಾನಿ ವಿಶೇಷ ಅಲಂಕಾರ ಪೂಜೆ ಆದಿಪ್ಪು ಅಂಚನೆ ವಿಶೇಷವಾದ ನಮ್ಮ ದೇವಸ್ಥಾನಡ್ ಭೂದಾನದ ಸೇವೆಲ ನಡತೊಂದುಂಡು. ಅವು ಮುರಣಿದಾತ್ರೆ ನಮ್ಮ ಪ್ರತಿಷ್ಠಾ ವರ್ಧಂತಿ ಉತ್ಸವದಾನಿ ಭೂದಾನದ ಲಕ್ಕಿ ಡ್ರಾಲ ಆದ 5 ಸೆನ್ಸ್ದ ಜಾಗೆಲ್ಲ ನಮ್ಮ ಕ್ಷೇತ್ರದ ಪರವಾದವೇನು ಅನೌನ್ಸ್ ಮಲ್ತದ. ಅಂಚನೆ ದಿನನಿತ್ಯ ಅವೇತೋ ಪೂಜೆ ಲಾಪುಂಡು ಅಂಚನೆ ವಿಶೇಷವಾದ ಸಂಕಷ್ಟಿಗೆ ಗಣಹೋಮ ಅಂಚನೆ ಅಮಾವಾಸ್ಯೆಗೆ ಶನಿ ಪೂಜೆ ಅಂಚನೆ ಪುಣ್ಯಮೆಗೆ ಸತ್ಯನಾರಾಯಣ ಪೂಜೆ ಮಾತ ಮೂಲು ಕ್ಷೇತ್ರದ ತಿಂಗಳು ನಡಪುಂಡು ಅವೇತೋ ಭಕ್ತಾದಿಲು ಬತ್ತದು ಪಾಲ್ಪಡೆಪೇರು ಅಂಚನೆ ಶನಿವಾರದ ದಿನತ್ತಾನಿ ವಿಶೇಷವಾದ ಅನ್ನ ಸಂತರ್ಪಣಾ ಸೇವೆ ಅವೇತೋ 500 ಜನರದ ಮಿತ್ತು ನಮ್ಮ ದೇವಸ್ಥಾನಕ್ಕೆ ಬರ್ಪೇರು. ಅರ್ಕುಳ, ಪುದು, ಕೊಡ್ಮಣ್, ಮೇರಮಜಲು, ಕಲ್ಲಿಗೆ, ತುಂಬೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ದಾನಿಗಳು ಹಾಗೂ ಯುವಕರ ಸಹಕಾರದಿಂದ ಶ್ರೀ ಆಂಜನೇಯ ದೇವಸ್ಥಾನ ಇಂದು ಭಕ್ತಿ, ಸೇವೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಜವಾಬ್ದಾರಿಯ ಕೇಂದ್ರವಾಗಿ ಬೆಳೆಯುತ್ತಿದೆ. ಸಾವಿರಾರು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ, ಧೈರ್ಯ ಮತ್ತು ನಂಬಿಕೆಯನ್ನ ನೀಡುತ್ತಿರುವ ಈ ಪುಣ್ಯ ಕ್ಷೇತ್ರವು ಕರಾವಳಿಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದು ಮುಂದಿನ ಪೀಳಿಗೆಗೂ ಭಕ್ತಿ ಮತ್ತು ಸೇವೆಯ ಆದರ್ಶವನ್ನ ಸಾರುತ್ತಾ ಬೆಳಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ವಾಯುಪುತ್ರ ಹನುಮಂತ ಈ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ನೆಲೆಯಾಗಿ ನಿಂತಿದ್ದಾರೆ, ತನ್ನ ಕಾಣಿಕತೆಯನ್ನ ಮಹಿಮೆಯನ್ನ ಭಕ್ತಾದಿಗಳಿಗೆ ಯಾವ ರೀತಿಯಾಗಿ ತೋರಿಸಿದ್ದಾರೆ ಎಂಬುವಂಥದ್ದನ್ನು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹದ್ದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ದೇಗುಲ ದರ್ಶನದೊಂದಿಗೆ ನಾವು ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.